ಹಾಯ್ ಸುಜಿತ್. ಚೆನ್ನಾಗಿದೆ ಸರ್, ನೀವು? ಹಾಯ್. ವೆಲ್ಕಮ್. ಸೊ ನಿಮ್ಮ ಮನೆ ಬಗ್ಗೆ ನಮ್ಗೆ ಇವತ್ತು ತಿಳಿಸ್ಕೊಡಿ. ಖಂಡಿತ 100%. ಸುಜಿತ್ ಅವ್ರ ಮನೆ ಬಗ್ಗೆ ಇವತ್ತು ನಮ್ಗೆ ತಿಳಿಸ್ಕೊಡ್ತಾರೆ. ವೆಲ್ಕಮ್ ಟು ನಡೆ ನುಡಿ ಹೋಮ್ ಟೂರ್. ವೆಲ್ಕಮ್ ಟು ಬನ್ನಿ ಹೋಮ್. ಬನ್ನಿ ಹೋಮ್ ಅಂದ್ರಲ್ಲ, ಏನಕ್ಕೆ ಬನ್ನಿ ಹೋಮ್ ಅಂತ ಹೆಸರಿಟ್ಟು ಅದನ್ನ ಹೇಳಿ ಫಸ್ಟ್. 2 ಕಾರಣ ಇದೆ. ಒಂದು, ಮನೆ ಮಧ್ಯದಲ್ಲಿ ಬನ್ನಿ ಮರ ಇದೆ. ಇದು ತುಂಬ ಆಸ್ಪಿಷಿಯಸ್ ಟ್ರೀ ನಮ್ಮ ಮೈಸೂರಿಯನ್ಸ್ಗೆ. ನೋಡ್ತೀರಾ, ದಸರಾದಲ್ಲಿ ಬನ್ನಿ ಮರ ಎಲ್ಲ ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಮರ ನಾವು ಹಾಗೆ ಉಳಿಸ್ಕೊಂಡು ಮರ ಸುತ್ತಲೂ ಮನೆ ಮಾಡಿದ್ದೀವಿ. ಸೊ ಇನ್ನೊಂದು ಕಾರಣ, ಬನ್ನಿ ಅಂದರೆ ವೆಲ್ಕಮ್. ಸೊ ಎಲ್ಲರಿಗೂ ವಿ ವೆಲ್ಕಮ್ ಎವ್ರಿ ಒನ್ ಟು ದಿಸ್ ಹೋಮ್. ಸೊ ಹಾಗಾಗಿ ಬನ್ನಿ ಹೋಮ್ ಅಂತ. ಈ ಸೈಟ್ ಮೆಜರ್ಮೆಂಟ್ ಏನು? ಇದು ಕಾರ್ನರ್ ಸೈಟ್, ಅದು ಆಡ್ ಡೈಮೆನ್ಷನ್ ಸೈಟ್. ಅಪ್ರಾಕ್ಸಿಮೇಟ್ಲಿ ಒಂದು 3000 ಅಡಿ ಇದೆ, ಸ್ಕ್ವೇರ್ ಫೀಟ್ ಇದೆ. ಇದರಲ್ಲಿ ಬರೀ 50% ನಾವು ಯೂಟಿಲೈಸ್ ಮಾಡಿದ್ದೀವಿ ಕನ್ಸ್ಟ್ರಕ್ಷನಲ್ಲಿ. ಇನ್ನು 50% ಹಾಗೆ ಓಪನ್ ಏರಿಯಾ ಬಿಟ್ಟಿದ್ದೀವಿ, ಗಾರ್ಡನ್ ಸ್ಪೇಸ್ ಇದೆ. ಸೊ ಮಳೆ ನೀರು ಏನೇ ಬಿದ್ದರೂ ಗಾರ್ಡನ್ ಏರಿಯಾ ಭೂಮಿಗೆ ಹೋಗಿ, ಬಾವಿ ಇದೆ, ಬಾವಿ ರೀಚಾರ್ಜ್ ಆಗುತ್ತೆ ಆಟೋಮೆಟಿಕ್ಲಿ ಮಳೆ ನೀರಿಂದ. ಆ ಬಾವಿ ನೀರನ್ನು ಎಂಟೈರ್ ಮನೆಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಈ ಮನೆ ಸ್ಪೆಷಾಲಿಟಿ ಅಂತ ಏನಾದ್ರು ನಾನು ಕೇಳಿದ್ರೆ ಏನು ಈ ಮನೆ ಸ್ಪೆಷಲ್ ಅಂತ ಹೇಳ್ತೀರಿ? ಮನೆ ಸ್ಪೆಷಾಲಿಟಿ ಒಂದು, ಮೋಸ್ಟ್ಲಿ ಎಲ್ಲ ಸಸ್ಟೈನೇಬಲ್ ಮೆಟೀರಿಯಲ್ಸ್. ಹಂಗಂದರೆ ಅರ್ಧ ಮನೆ ಬರೀ ಮಣ್ಣು ಮತ್ತು ಸುಣ್ಣ, ಸಗಣಿ, ಬೆಲ್ಲ ಇಂಥದನ್ನ ಯೂಸ್ ಮಾಡ್ಕೊಂಡು ಅರ್ಧ ಮನೆ ಕಟ್ಟಿದ್ದೀವಿ. ಇನ್ನು ಅರ್ಧ ಮನೆ ಮಡ್ ಬ್ಲಾಕ್ಸ್, ಸ್ಟೆಬ್ಲೈಸ್ ಮಡ್ ಬ್ಲಾಕ್ಸ್, ಇಲ್ಲೇ ನೋಡ್ತಾ ಇದ್ದೀರಾ ಸ್ಟೆಬ್ಲೈಸ್ ಮಡ್ ಬ್ಲಾಕ್ಸ್. ಇನ್ನು ಅರ್ಧ ಮನೆ ಸ್ಟೆಬ್ಲೈಸ್ ಮಡ್ ಬ್ಲಾಕ್ಸಿಂದ ಕಟ್ಟಿದ್ದೀವಿ. ಸೊ ಅದೇ ಈ ಮನೆದೊಂದು ಗುಣ. ಮಣ್ಣಿನ ಗೋಡೆ ಅಂದ್ರಲ್ಲ, ಅದನ್ನೊಂದು ಸ್ವಲ್ಪ ಬಿಡಿಸಿ ಹೇಳಿ. ಹೆಂಗೆ ಕಟ್ಟಿದ್ರಿ, ಏನೇನು ಮಾಡಿದ್ರಿ, ಮಟೀರಿಯಲ್ ಏನೇನು ಯೂಸ್ ಮಾಡಿದ್ರಿ? ನಿಮ್ಗೆ ಗೊತ್ತಿರಂಗೆ ಹಿಂದಿನ ಕಾಲದಲ್ಲಿ ಸಿಮೆಂಟ್ ರೀಇನ್ಫೋರ್ಸ್ಮೆಂಟ್ ಬರೋ ಮುಂಚೆ ಎಲ್ಲ ಮಣ್ಣಿನ ಮನೆಗಳೇ ಕಟ್ತಿದ್ದಿದ್ದು. ಸೊ ಯಾಕಂದ್ರೆ ಮೆಟೀರಿಯಲ್ ಕಾಸ್ಟ್ ಆ್ಯಕ್ಚುಲಿ ಏನೂ ಇಲ್ಲ. ನಮ್ಮ ಭೂಮಿಲಿ ಏನು ಸಿಗುತ್ತೆ ಅದೇ ಮಣ್ಣನ್ನೇ ಯೂಸ್ ಮಾಡ್ತೀವಿ. ಬಟ್ ಅದ್ರ ಕಾಂಪೋಸಿಷನ್ ತುಂಬ ಇಂಪಾರ್ಟೆಂಟ್. ಮಣ್ಣಲ್ಲಿ ಸಟನ್ ಅಮೌಂಟ್ ಆಫ್ ಸಿಲ್ಟ್, ಮಡ್, ಸ್ಯಾಂಡ್, ಕಲ್ಲು ಎಲ್ಲ ಇದ್ದರೆ ಆ ಮಣ್ಣು ಗಟ್ಟಿಯಾಗಿ ಗೋಡೆಯಾಗಿ ಆಗುತ್ತೆ. ಸೊ ಅದು ಫಸ್ಟ್ ಇಂಪಾರ್ಟೆಂಟ್. ಕರೆಕ್ಟ್ ನಮ್ಮ ಮಣ್ಣನ್ನು ನಾವು ಯೂಟಿಲೈಸ್ ಮಾಡ್ಕೋಬೇಕು. ಕರೆಕ್ಟ್ ಪರ್ಸೆಂಟೇಜಲ್ಲಿ ಮಣ್ಣು, ಸಿಲ್ಟು, ಸ್ಯಾಂಡ್ ಮತ್ತು ಕಲ್ಲೆಲ್ಲ ಇರಬೇಕು. ಫಸ್ಟ್ ಅದನ್ನು ಕರೆಕ್ಟಾಗಿ ಚೂಸ್ ಮಾಡ್ಕೋಬೇಕು. ಒಂದು ಸತಿ ಮಣ್ಣನ್ನು ಚೂಸ್ ಮಾಡಾದ್ಮೇಲೆ ನೀವು ಸ್ಯಾಂಪಲ್ ಪ್ರೋಟೋಕಾಲ್ ಚಿಕ್ಕದ ಗೋಡೆಗಳು ಕಟ್ಟಿ ನೀವು ನೋಡಬೇಕು. 1 ತಿಂಗಳು 2 ತಿಂಗಳು ಇದೇನು ಆಗತ್ತಾ, ಹೆಂಗೆ ಬಿಹೇವ್ ಮಾಡುತ್ತೆ ಅಂತ. ಅದಾದಮೇಲೆ ಸ್ಯಾಂಪಲ್ ಗೋಡೆ ಚೆನ್ನಾಗಿದೆ ಆದಮೇಲೆ ನೀವು ಮನೆ ಕಟ್ಟಕ್ಕೆ ಶುರು ಮಾಡ್ತೀರಾ. ಸೊ ಅದಕ್ಕೆ ಬೈಂಡಿಂಗ್ ಏಜೆಂಟ್ ಸುಣ್ಣ, ಲೈಮ್ನ ಯೂಸ್ ಮಾಡಿದ್ದೀವಿ. ಫಸ್ಟು ಮಣ್ಣು ಸುಣ್ಣ ಚೆನ್ನಾಗಿ ಮಿಕ್ಸ್ ಮಾಡಿ ತುಳಿದು ಒಂದು ವಾರ ಚೆನ್ನಾಗಿ ಕೊಳಿಬೇಕು. ಅದನ್ನು ಆಮೇಲೆ ನಾವು ಯೂಸ್ ಮಾಡ್ತೀವಿ. ಪರ್ಸೆಂಟೇಜ್ ಹೇಳ್ಬೋದಾ ಮಣ್ಣು ಮತ್ತು ಸುಣ್ಣದ ಪರ್ಸೆಂಟೇಜ್? ಅಪ್ರಾಕ್ಸಿಮೇಟ್ಲಿ 8 to 10% ಸುಣ್ಣ ಇರಬೇಕು. ಮಣ್ಣಲ್ಲಿ ಕ್ಲೇ ಕಂಟೆಂಟ್ ಜಾಸ್ತಿ ಇದ್ದರೆ ಸುಣ್ಣ ಕಮ್ಮಿ ಆಗುತ್ತೆ, 5% ಬರುತ್ತೆ. ಸೊ ಅದು ಟ್ರಯಲ್ ಮೇಲೆ ಮಾಡ್ಕೋಬೇಕು. ಇಷ್ಟೇ ಪರ್ಸೆಂಟೇಜ್ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಟ್ರಯಲ್ ಮಾಡಿ ಸ್ಯಾಂಪಲ್ ಗೋಡೆ ಕಟ್ಟಾದ್ಮೇಲೆ ನೀವು ಅದನ್ನು ಡಿಸೈಡ್ ಮಾಡ್ಕೋಬೇಕು ಸುಣ್ಣ ಎಷ್ಟಿರಬೇಕು ಅಂತ. ನೀವು ಗೋಡೆ ಕಟ್ಟೆ ಟೆಸ್ಟ್ ಮಾಡ್ತೀರಿ, ಸಾಯಿಲ್ ಟೆಸ್ಟ್ ಆ ಥರದ್ದು? ಸಾಯಿಲ್ ಟೆಸ್ಟ್ ಮಾಡಲೇಬೇಕು. ಸಾಯಿಲ್ ಅಂದರೆ ನೀವು ಏನೇ ಮಣ್ಣು ಚೂಸ್ ಮಾಡ್ತೀರಾ, ಮಣ್ಣು ತೊಗೊಂಡು ಒಂದು ಪ್ಲೇನ್ ಎಂಟಿ ವಾಟರ್ ಬಾಟ್ಲಲ್ಲಿ ಇಡಿ. ವಾಟರ್ ಬಾಟ್ಲ್ ಇಟ್ಟಾದ್ಮೇಲೆ ನೀವು 2 days ಹಂಗೆ ಇಡಿ, ಸೆಟ್ಲ್ ಆಗುತ್ತೆ. ಹೆವಿಯೆಸ್ಟ್ ಯಾವುದು ರಾಕ್ ಡೌನ್ ಕೆಳಗೆ ಸೆಟ್ಲ್ ಆಗುತ್ತೆ. ಅದಾದಮೇಲೆ ಕ್ಲೇ, ಮಣ್ಣು, ಆಮೇಲೆ ಸ್ಯಾಂಡ್. ಸೊ ಬೇಸ್ಡ್ ಅಪಾನ್ ದ ಡೆನ್ಸಿಟಿ ಎಲ್ಲ ಸೆಟ್ಲ್ ಆಗುತ್ತೆ. ಸೊ ಮಿನಿಮಮ್ 15-20% ಈಚ್ ಕನ್ಸ್ಟಿಟ್ಯೂಂಟ್ ಇರಬೇಕು. ಅದಾದಮೇಲೆ ನಿಮ್ಗೆ ಆ ಟೆಸ್ಟ್ ಪಾಸ್ ಆದಮೇಲೆ, ಬಾಟಲ್ ಟೆಸ್ಟ್ ಪಾಸ್ ಆದಮೇಲೆ ನೀವು ಆಮೇಲೆ ಮಣ್ಣನ್ನ ಚೂಸ್ ಮಾಡ್ತೀರಾ. ಸೊ ನೀವು ಮಣ್ಣು ಅಂದರೆ ಇಲ್ಲಿ ಅಡಿ ತೆಗೆದಿದ್ದ ಮಣ್ಣು ಏನು ಇತ್ತು ಅದನ್ನೇ ಬಳಸಿದ್ರು? ಇಲ್ಲೇ ಒಂದು ಪಕ್ಕದಲ್ಲಿ ತೋಟಕ್ಕೆ ಹೋದ್ವಿ, ರೈತರ ಹತ್ರ ಫಸ್ಟ್ ಸ್ಯಾಂಪಲ್ ತೊಗೊಂಡ್ವಿ. ಇಷ್ಟ ಆಯಿತು ಮಣ್ಣು. ಆಮೇಲೆ ಅವ್ರಿಗೆ ಕೇಳಿತ್ತು, ಮಣ್ಣಿನ ಮನೆ ಕಟ್ತಾ ಇದ್ವಿ, ಹೆಲ್ಪ್ ಮಾಡ್ತೀನಿ ಅಂತ. ಖಂಡಿತ ತೊಗೊಂಡೋಗಿ ಅಂತ ಹೇಳಿದ್ರು. ಸೊ ಹಾಗಾಗಿಂದ ಅವ್ರ ತೋಟದಿಂದ ನಾವು ಮಣ್ಣು ತೊಗೊಂಡ್ಬಂದ್ವಿ. ಸೊ ಈಗ ಅದು ಪ್ರೋಸೆಸ್. ಸೊ ಫಸ್ಟ್ ಅದೇ ನಾವು ಟೆಸ್ಟ್ ಮಾಡಿದ್ವಿ, ಸ್ಯಾಂಪಲ್ ಗೋಡೆ ಕಟ್ಟಿದ್ವಿ. ಸ್ಯಾಂಪಲ್ ಗೋಡೆ ಕಟ್ಟಾದ್ಮೇಲೆ ಚೆನ್ನಾಗಿ ನೀರು ಹಾಕಿದ್ವಿ, ಬಿಸಿಲಿಗಿಟ್ವಿ. ಕ್ರ್ಯಾಕ್ ಆಗತ್ತಾ, ಅದು ಉದುರಾಗತ್ತಾ, ವೆದರ್ ಆಗತ್ತಾ ಅಂತ ನೋಡಿದ್ವಿ. ಸ್ಟ್ಯಾಂಡ್ ಆಯಿತು. ಅಂದರೆ ಅದು ಮಾಡೋ ಮುಂಚೆ 2-3 ಮಣ್ಣೆಲ್ಲ ಫೇಲ್ ಆಯಿತು ಆ್ಯಕ್ಚುಲಿ, ನಿಂತಿಲ್ಲ, ಎಲ್ಲ ಉದುರೋಗ್ತಾ ಇತ್ತು. ಸೊ ಹಾಗಾಗಿ 3rd or 4th ಅಟೆಂಪ್ಟಲ್ಲಿ ಒಬ್ಬರದ್ದು ತೋಟದ್ದು ಮಣ್ಣು ಸೆಟ್ ಆಯ್ತು ನಮಗೆ, ಅವ್ರದ್ದು ಚೂಸ್ ಮಾಡಿದ್ವಿ. ಆಮೇಲೆ 4 ಟಿಪ್ಪರ್ ಮಣ್ಣು ತೊಗೊಂಬಂದ್ವಿ.
ಮಣ್ಣಿನ ಮನೆ ಕಟ್ಟಕ್ಕೆ ಯಾರೂ ಬಂದಿಲ್ಲ, ಯಾರು ಮೇಸ್ತ್ರಿ. ಮತ್ತೆ ನಾವು ಹಿಂದಿನ ಕಾಲಕ್ಕೆ ಹಾಕೋಬೇಕು, ನಾವು ಮಾಡಲ್ಲ, ಎಷ್ಟೇ ದುಡ್ಡು ಕೊಟ್ಟರು ಮಾಡಲ್ಲ ಅಂದರು. ನಮಗೊಬ್ಬರು ಕನ್ಸಲ್ಟೆಂಟ್ ಸಿಕ್ಕಿದ್ರು, ಕಿರಣ್ ರಾಜ ಅಂತ. ಅವ್ರು ಮಣ್ಣು ಮನೆ ಮಾಡಿದ ಸ್ಪೆಷಲಿಸ್ಟು. ಅವ್ರನ್ನ ಕರೆಸ್ಕೊಂಡು ನಾನು ಟ್ರೈನ್ ಮಾಡಿಕೊಂಡೆ. ನಾನು ಕಲ್ತ್ಕೊಂಡು ಸೈನ್ಸ್ ಕಲ್ತ್ಕೊಂಡೆ, ಮಣ್ಣಿನ ಮನೆ ಕಟ್ಟೋದು ಹೇಗಂತ. ನಾನು ಕಲ್ತ್ಕೊಂಡಾದ್ಮೇಲೆ ಈ ಏರಿಯಾ ವಾಚ್ಮ್ಯಾನ್ ಮಹಾದೇವ್ ಅಂತ ಅವ್ರನ್ನ ಕರೆದೆ. ಬೆಳಗಿನ ಸರಿ ನಿಂಗೇನು ಕೆಲಸ? ನನಗೇನು ಕೆಲಸ ಇಲ್ಲ ಅಂದೆ. ಬಾರಪ್ಪ ನೀನು ಮಣ್ಣಿನ ಗೋಡೆ ಕಟ್ಟು ಬಾರಪ್ಪ ಅಂದೆ. ತುಳಿಯೋರಿಬ್ಬರು ಬೇಕಾಗಿತ್ತು. ಇಲ್ಲಿ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡ್ ಒಬ್ಬರು ದೋಸೆ ಹಾಕೋರಿದ್ರು. 10 ಗಂಟೆ ಕೆಲಸ ಆಗುತ್ತೆ, ಆಮೇಲೆ ಏನು ಕೆಲಸ ಇಲ್ಲ ಅಂದರು. ಬಾರಪ್ಪ ಡೈಲಿ ಮೊನ್ ತುಳಿತೇನಪ್ಪ ಅಂದೆ. ತುಳಿತೀನಿ ಅಂದರು. ಇನ್ನೊಬ್ಬರು ಕುಶ ಅಂತಿದ್ರು, ಅವ್ರು ಗದ್ದೆ ಕೆಲಸ ಮಾಡ್ತಾರೆ. 11 ಗಂಟೆ ಆದಮೇಲೆ ನಂಗೇನು ಕೆಲಸ ಇಲ್ಲ ಅಂದರು. ಬಾರಪ್ಪ ನೀನು ನನಗೆ ಮುದ್ದೆ ಮಾಡ್ಕೊಡ್ತೀನಿ ಧಾರಾಳ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ನನಗೂ ಎಲ್ಲ ಹೊಸ್ದಾಗಿ ಕಲ್ತಂಗೆ ಇರುತ್ತೆ ಅಂದರು. ಸೊ ಎಲ್ಲರೂ ಏರಿಯಾ ವಾಚ್ಮ್ಯಾನು, ದೋಸೆ ಹಾಕೋರು ಮತ್ತು ಗದ್ದೆಲಿ ಕೆಲಸ ಮಾಡೋರು ನಾವು, ಮತ್ತು ನಾನು ನನ್ನನ್ನು ಟ್ರೈನ್ ಮಾಡ್ಕೊಂಡು ಕಿರಣ್ ಬಂದು ಹೇಳ್ಕೊಟ್ರು. ಚಿಕ್ಕದಾಗಿ ಒಂದೊಂದು ಗೋಡೆ ಕಟ್ಕೊಂಡು ಬಂದ್ವಿ. ಸೊ ಸ್ಟಾರ್ಟಿಂಗಲ್ಲಿ ನಮಗೆ ಗೊತ್ತಾಗ್ತಿದ್ದಿಲ್ಲ ಈ ಮನೆ ಇರತ್ತಾ ಬಿದೋಗತ್ತಾ ಅಂತ. ಮಳೆ ಬಿಸಿಲಲ್ಲಿ ಆಮೇಲೆ ನಮಗೆ ಗೊತ್ತಾಗುತ್ತೆ, ಓಕೆ ಒಂದು ಸೈಕಲ್ ಒಂದು ಸೀಸನ್ ಆಯಿತು, ಮಳೆ ಬಿಸಿಲು ಆಯಿತು, ಗೋಡೆ ಚೆನ್ನಾಗಿ ಗಟ್ಟಿಯಾಗಿತ್ತು. ಆಮೇಲೆ ಕಾನ್ಫಿಡೆನ್ಸ್ ಬಂತು. ಆಮೇಲೆಲ್ಲ ಸ್ಪೀಡಾಗಿ ಸ್ಟಾರ್ಟ್ ಕಟ್ಟಕ್ಕೆ ಶುರು ಹಚ್ಕೊಂಡ್ವಿ. ಅಂದರೆ ಇದು ಎಷ್ಟು ವರ್ಷ ತಗೊಂತ ಇದು ಮುಗಿಯೋದಕ್ಕೆ? ಸರ್ ಮನೆ ಸ್ಟಾರ್ಟ್ ಟು ಫಿನಿಶ್ ಆಲ್ಮೋಸ್ಟ್ 1.5 ವರ್ಷ ಆಯಿತು. 1.5 ವರ್ಷ ಇಂಟೀರಿಯರ್ಸ್ ಮಾಡೋಷ್ಟರಲ್ಲಿ 2 ವರ್ಷ ಆಯಿತು ಆಲ್ಮೋಸ್ಟ್ ಫಿನಿಶ್ ಮಾಡೋಷ್ಟರಲ್ಲಿ. ಈಗ ಮಣ್ಣಿನ ಗೋಡೆ ಕಟ್ತಾ ಇದ್ರಲ್ಲ, ಡೈಲಿ ಎಷ್ಟು ಎತ್ತರ ಹೋಗ್ತಾ ಇತ್ತು ಗೋಡೆ? ಮಣ್ಣಿನ ಗೋಡೆ ಕಟ್ಟಕ್ಕೆ ಜಾಸ್ತಿ ಡೈಲಿ ಕಟ್ಟಕ್ಕಾಗಲ್ಲ, ಯಾಕಂದರೆ ಮಣ್ಣು ನೀರಿನ ಅಂಶ ಇರುತ್ತೆ, ಹೆವಿ ಇರುತ್ತೆ, ಕುಸ್ತೋಗುತ್ತೆ. ಸೊ 1.5 ಅಡಿ ಮ್ಯಾಕ್ಸಿಮಮ್ 2 ಅಡಿ ಕಟ್ಬೋದು. 2 ಅಡಿಗಿಂತ ಜಾಸ್ತಿ ಒಂದು ಸಲ ಕಟ್ಟಿದ್ರೆ ಆ ವೆಯ್ಟ್ಗೆ ಕುಸ್ತೋಗಿ ಕೆಳಗಡೆನೂ ಕುಸ್ತೋಗುತ್ತೆ. ಸೊ 1.5 ಅಡಿ 2 ಅಡಿ ಕಟ್ಟಬೇಕು. ಅದು ಒಂದಿನ ಸಣ್ಣಗೆ ಡ್ರೈ ಆದಮೇಲೆ ಮತ್ತೆ ನೆಕ್ಸ್ಟ್ ಆದ್ಮೇಲೆ ಕಟ್ಕೊಂಡು ಹೋಗ್ಬೇಕು. ಸೊ ಇವತ್ತು ನಾವು ಈ ಗೋಡೆ ಕಟ್ಟಿದ್ರೆ ಮತ್ತೆ ಇದ್ರ ಮೇಲೆ ನಾವು ಕಟ್ಟಬೇಕಂದ್ರೆ ಇನ್ನು 2 ದಿನ ಬಿಟ್ಟು ಮತ್ತೆ ಈ ಗೋಡೆ ಬರಬೇಕು. ನಾಳೆ ನಾವು ಬೇರೆ ಗೋಡೆ ಕಟ್ಟಬೇಕು. ಅಂದ್ರೆ ಈಗ ಮಣ್ಣಿನ ಮುದ್ದೆ ಮಾಡಿರ್ತೀರಲ್ಲ, ಹೌದು, ಆ ಮುದ್ದೆನ ಒಂದ್ರ ಮೇಲೆ ಒಂದು ಇಟ್ಕೊಂತೀರ? ಒಂದ್ರ ಮೇಲೆ ನಾವು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಮಣ್ಣಲ್ಲಿ ಏರ್ ಗ್ಯಾಪ್ಸ್ ಅಂತ ಇರುತ್ತೆ, ಆ ಏರ್ ಗ್ಯಾಪ್ಸ್ ಹೋಗಬೇಕು. ಸೊ ಚೆನ್ನಾಗಿ ಬೆರಳು ಚೆನ್ನಾಗಿ ಪ್ರೆಸ್ ಮಾಡಿ ಇಡಬೇಕು. ಮಧ್ಯದಲ್ಲಿ ಸ್ವಲ್ಪ ಕಲ್ಗಳಿರುತ್ತಲ್ಲ, ಕಲ್ಗಲ್ಲು ಇಡ್ತೀವಿ. ಕಲ್ಗಲ್ಲು ಒಂಥರ ಮಣ್ಣಿನ ಜೊತೆಗೆ ಇಟ್ಕೊಳತ್ತೆ. ಸೊ ಮಧ್ಯದಲ್ಲಿ ಕಲ್ಲು ಮತ್ತು ಚೆನ್ನಾಗಿ ಪ್ರೆಸ್ ಮಾಡಿದಾಗ ಏರ್ ಗ್ಯಾಪ್ಸ್ ಎಲ್ಲ ಆಚೆ ಬರುತ್ತೆ, ಆ ಮಣ್ಣು ಗಟ್ಟಿಯಾಗಿ ಅಂಟ್ಕೊಳತ್ತೆ. ವಾಟ್ ಅಬೌಟ್ ಬ್ರಿಕ್ಸ್? ಇದು ಸ್ಟೆಬಿಲೈಸ್ ಮಡ್ ಬ್ಲಾಕ್ಸ್. ಇದು ಇಲ್ಲಿ ಮೈಸೂರಲ್ಲಿ ಒಂದು ಕಂಪ್ನಿ ಇದೆ, ಆರ್ಲೀಫ್ ಅಂತ, ರಾಜೇಶ್ ಜೈನ್ದವ್ರ ಕಂಪ್ನಿ. ಅವ್ರ ಕಂಪ್ನಿಯಿಂದ ನಾವು ಸ್ಟೆಬಿಲೈಸ್ ಮಡ್ ಬ್ಲಾಕ್ಸ್ ತೊಗೊಂಡ್ವಿ. ಸ್ಟೆಬಿಲೈಸ್ ಮಡ್ ಬ್ಲಾಕ್ಸ್ ವೆರಿ ಕ್ಲೋಸ್ ಕಾಂಪೋಸಿಷನ್ ಟು ರ್ಯಾಮ್ಡ್ ಅರ್ತ್ ಆ್ಯಕ್ಚುಲಿ. ಇದರಲ್ಲಿ 65 to 70% ಮಡ್ ಇರುತ್ತೆ, 8 to 10% ಸಿಮೆಂಟ್ ಇರುತ್ತೆ, 5% ಸುಣ್ಣ ಇರುತ್ತೆ. ಇನ್ನು ಮಿಕ್ಕಿದ್ದು ವೆರಿ ಫೈನ್ ಎಮ್ಸ್ಯಾಂಡು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅವರು ಅದನ್ನು ಕಂಪ್ರೆಸ್ ಮಾಡಿದ್ಮೇಲೆ ಬ್ಲಾಕ್ ಸೈಜ್ ಕಂಪ್ರೆಸ್ ಮಾಡ್ತಾರೆ. ಮತ್ತು ಈ ಎಲ್ಲ ಇಟ್ಕೆ ನೋಡಿದ್ರೆ ನೀವು ಇಂಟರ್ಲಾಕಿಂಗ್. ಸೊ ಮಧ್ಯದಲ್ಲಿ ಏನು ಆ್ಯಕ್ಚುಲಿ ಗಾರೆ ಇಲ್ಲ, ಒಂದ್ರ ಮೇಲೆ ಒಂದೊಂದು ಹಂಗೆ ಸ್ಟ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ಸೊ ಅವರು ಕಾಂಪ್ಯಾಕ್ಟಾಗಿ ಪ್ರೆಸ್ ಮಾಡಾದ್ಮೇಲೆ ಅಪ್ರಾಕ್ಸಿಮೇಟ್ಲಿ 2 weeks 3 weeks ಕ್ಯೂರ್ ಮಾಡಬೇಕು. ಆಮೇಲೆ ಈ ಥರ ಗಟ್ಟಿ ಆಗುತ್ತೆ. ನಾವು ಬೇರೆ ಮನೆಯೂ ನೋಡಿದ್ದೀವಿ, 10-15 ವರ್ಷ ಮನೆ ನೋಡಿದ್ದೀವಿ. ಆ್ಯಕ್ಚುಲಿ ಒಂದು 10-15 ವರ್ಷ ಆದಮೇಲೆ ಮಣ್ಣು ಕಲ್ ಥರ ಗಟ್ಟಿಯಾಗ್ಬಿಡುತ್ತೆ. ನೀವು ಸಿಮೆಂಟು ಆಫ್ಟರ್ 20-30-40 years ಏನಾಗುತ್ತೆ, ಸಿಮೆಂಟ್ ಲೂಸಸ್ ಇಟ್ಸ್ ಬೈಂಡಿಂಗ್ ಕೆಪಾಸಿಟಿ, ಸ್ವಲ್ಪ ವೀಕ್ ಆಗ್ತಾ ಹೋಗುತ್ತೆ. ಬಟ್ ಮಣ್ಣು ಆಪೋಸಿಟ್, ಈಚ್ ವರ್ಷ ಆದಮೇಲೆ ಗಟ್ಟಿ ಆಗ್ತಾ ಹೋಗುತ್ತೆ, ಕಲ್ ಥರ ಆಗ್ಬಿಡುತ್ತೆ. ಗೋಡೆ ಆಗಲಿ ಇಟ್ಕೆ ಆಗಲಿ ಕಲ್ ಥರ ಆಗುತ್ತೆ. ಆಲ್ ಫಿನಿಶ್ ಆದಮೇಲೆ ಪೇಂಟ್ ಮಾಡಿದ್ದೀರಾ ಅಥವಾ ಪಾಲಿಶ್ ಮಾಡಿದ್ದೀರಾ ಅಥವಾ ಬರೀ ಕ್ಲೀನ್ ಮಾಡಿ ಹಾಗೆ ಬಿಟ್ಟಿದ್ದೀರಾ? ಸೊ ಈ ಸ್ಟೆಬಿಲೈಸ್ ಮಡ್ ಬ್ಲಾಕ್ಸ್ ಎಲ್ಲ ಏನು ಮಾಡಿಲ್ಲ, ಹಾಗಾಗಿ ಬರೀ ಏನಿದೆ ಸೆಂಟರಲ್ಲಿ ಮಾತ್ರ ಪಾಯಿಂಟಿಂಗ್ ಅಂತ ಮಾಡ್ತೀವಿ. ಪಾಯಿಂಟಿಂಗ್ ಕೂಡ ಮಡ್ಡಲ್ಲೇ ಮಾಡಿದ್ರೆ ಮಡ್ಡು ಸ್ವಲ್ಪ ಸಿಮೆಂಟು ಆಮೇಲೆ ವಾಟರ್ ಪ್ರೂಫಿಂಗ್ ಲಿಕ್ವಿಡು 3ನ ಮಿಕ್ಸ್ ಮಾಡಿ ಎಲ್ಲೆಲ್ಲಿ ಗ್ಯಾಪ್ ಇದೆ ಅದನ್ನೆಲ್ಲ ತುಂಬಿಸ್ಕೊಂಡು ಹೋಗ್ತೀವಿ. ಸೊ ಇದು ಪಾಯದ ಯಾವ ಟೆಕ್ನಿಕ್? ಫೌಂಡೇಶನ್ ಮಾಡೋಕ್ಕೆ ಹಲವಾರು ಟೆಕ್ನಿಕ್ಗಳಿದೆ. ಸೊ ನಾವಿಲ್ಲಿ ಆದಷ್ಟು ಈ ಮನೆಯನ್ನು ಸಿಮೆಂಟು ರೀಇನ್ಫೋರ್ಸ್ಮೆಂಟ್ ಕಮ್ಮಿ ಯೂಸ್ ಮಾಡೋಣ ಅಂತ ಫಸ್ಟೇ ಡಿಸೈಡ್ ಆಗಿದ್ವಿ. ಸೊ ಹಾಗಾಗಿ ಹಳೆ ಕಾಲದ ಟೆಕ್ನಿಕ್ ಏನು ಯೂಸ್ ಮಾಡ್ತೇವೆ ಅಂತ ನಮ್ಮ ಆರ್ಕಿಟೆಕ್ಟ್ನ ಕೇಳಿದ್ವಿ. ಸೊ ಈ ಬರ್ತಾ ದಾರಿ ನೋಡಿದ್ವಿ, ವೆಲ್ಸ್ಲಿ ಬ್ರಿಡ್ಜ್ ಕಟ್ಟಿದ್ದು 1799, ವೆಲ್ಸ್ಲಿ ಅವರು, ಬ್ರಿಟಿಷ್ ಎಂಪೈರ್ ಅವರು. ಅದಕ್ಕೆ ಆ ಬ್ರಿಡ್ಜ್ ಈಗಲೂ ಇದೆ, ಎಷ್ಟೇ ಮಳೆ ನೀರು ಬಂದರೂ ಇನ್ನೂ ಕುಸ್ತೋಗಿಲ್ಲ. ಸ್ವಲ್ಪನೂ ಸಿಮೆಂಟು ರೀಇನ್ಫೋರ್ಸ್ಮೆಂಟ್ ಯೂಸ್ ಮಾಡಿಲ್ಲ. ಅದಕ್ಕೆ ಅವ್ರು ಯೂಸ್ ಮಾಡಿದ ಫೌಂಡೇಶನ್ ವೆಲ್ರಿಂಗ್ ಫೌಂಡೇಶನ್ ಅಂತ. ಸೊ ಇದು ವೆರಿ ಸಿಮಿಲರ್ ಲೈನ್ಸಲ್ಲಿ ನಾವು ಅದನ್ನೇ ಯೂಸ್ ಮಾಡಿದ್ದೀವಿ ಇಲ್ಲಿ. ವೆಲ್ ಸೊ ಫಸ್ಟ್ ಏನು ಮಾಡ್ತೀವಿ ನಾವು, ಕ್ರಿಟಿಕಲ್ ಪಾಯಿಂಟ್ಸ್, ಈ ಮನೆ ಕ್ರಿಟಿಕಲ್ ಪಾಯಿಂಟ್ಸ್ ಎಲ್ಲೆಲ್ಲಿ ವೆಯ್ಟ್ ಜಾಸ್ತಿ ಲೋಡ್ ಆಗುತ್ತೆ ಆ ಪಾಯಿಂಟ್ಸ್ನ ಫಸ್ಟ್ ಐಡೆಂಟಿಫೈ ಮಾಡ್ತೀವಿ. ಆ ಪಾಯಿಂಟ್ಸ್ ಐಡೆಂಟಿಫೈ ಮಾಡಾದ್ಮೇಲೆ ಕೈಯಲ್ಲೇ ನಾವು ಬಾವಿ ಥರ ತೋಡ್ತೀವಿ.
ಅಂಟಿಲ್ ವಿ ಫೈಂಡ್ ದ ಹಾರ್ಡ್ ಸ್ಟ್ರಾಟ, ಹಾರ್ಡ್ ಮಣ್ಣು ಎಲ್ಲಿಗೆ ಸಿಗೋ ತೋಡ್ತೀವಿ, ಕೈಯಲ್ಲೇ ತೋಡ್ತೀವಿ. JCP ಯೂಸ್ ಮಾಡಿದ್ರೆ ಮಿಕ್ಕಿ ಸುತ್ತಮುತ್ತಲ ಮಣ್ಣೆಲ್ಲ ಲೂಸ್ ಆಗಿಬಿಡುತ್ತೆ. ತೋಡಾದ್ಮೇಲೆ ಅಪ್ರಾಕ್ಸಿಮೇಟ್ಲಿ 3 feet ಡಯಾಮೀಟರ್ ತೋಡ್ಬಿಟ್ಟು ಕಲ್ಲು ಏನಿದೆ ವೇಸ್ಟ್ ಕಲ್ಲು, ನದಿಗಳು ಏನಿದೆ ಕಲ್ಲುಗಳಿದೆ ಎಲ್ಲ ಕಲ್ಲನ್ನ ಚೆನ್ನಾಗಿ ಒಳ್ಳೆ ಡಂಪ್ ಮಾಡ್ತೀವಿ. ಡಂಪ್ ಮಾಡಿಬಿಟ್ಟು ಮತ್ತು ಮರಳು ಸ್ಯಾಂಡ್ ತುಂಬಿಸಿ ಚೆನ್ನಾಗಿ ನೀರು ಹಾಕ್ತೀವಿ. ಅದು ಕಾಂಪ್ಯಾಕ್ಟಾಗಿ ಚೆನ್ನಾಗಿ ಕೂತ್ಬಿಡುತ್ತೆ. ಸೊ ಅದ್ರ ಮೇಲೆ ನಾವು ಪ್ಲಿಂತ್ ಹಾಕ್ತೀವಿ. ಸೊ ಈ ಟೋಟಲ್ ಮನೆಯಲ್ಲಿ ನಾವು 14 ಪಾಯಿಂಟ್ ಐಡೆಂಟಿಫೈ ಮಾಡಿದ್ದೀವಿ. ಅಂದರೆ ಎಲ್ಲಿ ಜಾಸ್ತಿ ವೆಯ್ಟ್ ಬೀಳುತ್ತೆ ಆ ಪಾಯಿಂಟ್ ಐಡೆಂಟಿಫೈ ಮಾಡಿ, ಅದು 14 ಪಾಯಿಂಟಲ್ಲಿ ಅದ್ರ ಮೇಲೆ ಮನೆ ಕಾರ್ನರ್ ಅದ್ರ ಮೇಲೆ ಹೋಗಿ ಕೂರುತ್ತೆ. ಸೊ ಈಗಿನ ಕಾಲದಲ್ಲಿ ರೀಇನ್ಫೋರ್ಸ್ಮೆಂಟು ಮತ್ತು ಸಿಮೆಂಟ್ ಯೂಸ್ ಮಾಡ್ತಾರೆ. ನಾವು ಹಳೆ ಕಾಲದಲ್ಲಿ ಹೆಂಗೆ ಯೂಸ್ ಮಾಡ್ತಾರೆ, ವೆಲ್ರಿಂಗ್ ಫೌಂಡೇಶನ್ನ ಯೂಸ್ ಮಾಡ್ಕೊಂಡಿವಿ. ಸೊ ಬಟ್ ಎಲ್ಲ ಸೈಟ್ಗೂ ಎಲ್ಲ ಮನೆಗೂ ಅದೇ ಯೂಸ್ ಆಗಬೇಕಂತೇನಿಲ್ಲ. ಸೊ ಇಲ್ಲಿ ನಾವು ಬರೀ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್. ಸೊ ಹಾಗಾಗಿ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ಗೆ ಇಷ್ಟು ಸಾಕು. ಬಟ್ ಅದಕ್ಕಿಂತ ನೀವು ಮೇಲ್ ಕಟ್ತೀರಾ, ಇನ್ನೂ ತುಂಬ ಸ್ಟ್ರಾಂಗಾಗಿ ವೆಯ್ಟ್ ಜಾಸ್ತಿ ಹೋಗುತ್ತಂದರೆ ದೆನ್ ಅಗೇನ್ ನೀವು ಅದಕ್ಕೆ ಬೇರೆ ಏನು ಮಾಡಬೇಕಂತ ಯೋಚನೆ ಮಾಡಬೇಕು. ಗೋಡೆ ಎಲ್ಲ ಕಟ್ಟಿ ಆಯ್ತು. ಗೋಡೆ ಕಟ್ಟಿದ್ದಾದ್ಮೇಲೆ ಹೊಸ ರಿಸರ್ಚ್ ಏನು ಪ್ಲಾಸ್ಟಿಂಗಿಗೆ? ಫಸ್ಟೇ ಹೇಳಂಗಿದ್ದು ಅರ್ಧ ಮನೆ ಮಡ್ ಬ್ಲಾಕ್ಸ್, ಇನ್ನು ಅರ್ಧ ಮನೆ ಮಣ್ಣು ಗೋಡೆ ಹಾಕಿದ್ದೀವಿ. ಕಾರಣ ನಾವು ಮಣ್ಣು ಚೂಸ್ ಮಾಡಿದ್ದು ವಾಲ್ಸ್ ಬ್ರೀತಬಲ್ ಆಗಿರಬೇಕು. ಇವಾಗ ನೋಡ್ತೀರಾ ಆ್ಯಕ್ಚುಲಿ ಬೇಸಿಗೆ ಮಾರ್ಚ್ ಏಪ್ರಿಲ್ ನಮ್ಗೆ ಒಳಗೆ ಹೋದ್ರೆ ಒಳಗೂ ಎಷ್ಟು ಡಿಫ್ರೆನ್ಸ್ ನಮ್ಗೆ ಗೊತ್ತಾಗ್ತಿದೆ. ಮಣ್ಣಿನ ಗುಣ ಥರ್ಮಲ್ ಲ್ಯಾಗ್, ಹಂಗಂದ್ರೆ ಆಚೆ ಬಿಸಿಲು ಒಳ್ಳೆ ಬರಬೇಕಂದ್ರೆ ಟೈಮ್ ಆಗುತ್ತೆ, ಆಚೆ ತುಂಬ ಚಳಿ ಇದ್ದರೆ ಅದೇ ಚಳಿ ಒಳ್ಳೆ ಬರಬೇಕಂದ್ರೆ ಟೈಮ್ ಆಗುತ್ತೆ. ಥರ್ಮಲ್ ಲ್ಯಾಗ್ನ ಕ್ವಾಲಿಟಿ ಮಣ್ಣಿನ ಗುಣ. ಸೊ ಅದ್ರ ತಕ್ಕಂತೆ ನಾವು ಪ್ಲಾಸ್ಟರ್ ಮಾಡಬೇಕು. ಮತ್ತೆ ಸಿಮೆಂಟಲ್ಲಿ ಪ್ಲಾಸ್ಟರ್ ಮಾಡಿದ್ರೆ ಇಷ್ಟೆಲ್ಲ ಮಾಡಿದ್ ವೇಸ್ಟ್ ಆಗುತ್ತೆ. ಸೊ ಅದ್ರ ತಕ್ಕಂತೆ ನಾವು ಆಲ್ಟರ್ನೇಟಿವ್ ಮೆಟೀರಿಯಲ್ ಮಣ್ಣಲ್ಲೇ ನಾವು ಪ್ಲಾಸ್ಟರ್ ಮಾಡಬೇಕು, ನ್ಯಾಚುರಲ್ ಮೆಟೀರಿಯಲ್ ಯೂಸ್ ಮಾಡಬೇಕು. ಸೊ ಅವೆಲ್ಲ ಅದಕ್ಕೆ ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಮತ್ತು ಅಗೇನ್ ಬ್ಯಾಕ್ ಟು ಡ್ರಾಯಿಂಗ್ ಬೋರ್ಡ್. ಇದಕ್ಕೆ ಏನು ಮಾಡಬೇಕು, ತುಂಬ ಟ್ರಯಲ್ ಎರರ್ ಮಾಡಿದ್ವಿ. ಇದಕ್ಕೆ ಏನು ಸೆಟ್ ಆಗುತ್ತೆ, ಸೆಟ್ ಆಗಲ್ಲ, ಕ್ರ್ಯಾಕ್ ಯಾವ್ದು ಬೀಳುತ್ತೆ, ಕ್ರ್ಯಾಕ್ ಬೀಳಲ್ಲ ಅಂತ. ಹಾಗೆ ನಾವು ಕಿರಣ್ ರಾಜನ ನಮ್ಮ ಆರ್ಕಿಟೆಕ್ಟ್ನ ಹೆಲ್ಪ್ ಕೇಳಿದೆ. ಆರ್ಕಿಟೆಕ್ಟ್ ಹೆಸರು ಹೇಳಿಲ್ಲ. ಆರ್ಕಿಟೆಕ್ಟ್ ಸತ್ಯ ಕನ್ಸಲ್ಟೆನ್ಸಿ, ಸತ್ಯಪ್ರಕಾಶ್ ಸರ್ ಅಂತ ತುಂಬ ಫೇಮಸ್ ಆ್ಯಕ್ಚುಲಿ ಬೆಂಗಳೂರಲ್ಲಿ. ತುಂಬ ಸುಮಾರು ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದಾರೆ. ಅವ್ರು ಈ ಥರ ಮನೆಯಲ್ಲಿ ಸ್ಪೆಷಲಿಸ್ಟ್ ಕಟ್ಟೋದ್ರಲ್ಲಿ ಸತ್ಯ ಕನ್ಸಲ್ಟೆನ್ಸಿ ಅಂತ. ಅವರೊಬ್ಬ ಸ್ಟೂಡೆಂಟ್ ಕಿರಣ್ ರಾಜ ಅಂತ. ಅವರು ಮಣ್ಣಿನ ಮನೆ ಕಟ್ಟೋದ್ರಲ್ಲಿ ಸ್ಪೆಷಲಿಸ್ಟ್, ಇದರಲ್ಲಿ ಅವ್ರ ಎಕ್ಸ್ಪರ್ಟಿ. ಸೊ ನಮಗೆ ಪ್ಲಾಸ್ಟರಿಂಗ್ ಮಾಡೋಕ್ಕೆ ಅವ್ರ ಹೆಲ್ಪ್ ತೊಗೊಂಡ್ವಿ. ಸೊ ಸುಮಾರು ಟ್ರಯಲ್ ಎರರ್ ಮಾಡಿದ್ವಿ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಬೇಕಂದ್ರೆ ಫೈನಲಿ ನಾವು ಈ ಗೋಡೆಗೆ ಸ್ವಲ್ಪ ಮಣ್ಣು ಸೇಮ್ ನಮ್ಮ ಮಣ್ಣು ಕಟ್ಟಕ್ಕೆ ಏನು ಮಾಡಿದ್ವಿ ಅದನ್ನು ಒಂದ್ರಿ ಮಾಡಿ ಫೈನಾಗಿ ಏನು ಸಿಗುತ್ತೆ ಆ ಒಂದ್ರಿ ಮಾಡಿದ ಮಣ್ಣಲ್ಲಿ ಆ ಮಣ್ಣು ತೊಗೊಂಡು ಸುಣ್ಣ ಬೈಂಡಿಂಗ್ ಏಜೆಂಟು, ಮತ್ತು ಅಗೇನ್ ಭತ್ತದ ಒಟ್ಟು ಮಿಲ್ ಮಾಡೋದು ಒಟ್ಟು ಬರುತ್ತಲ್ಲ, ಭತ್ತದ ಹೊಟ್ಟು, ಅದು ಒಂಥರ ಸ್ಟ್ರಾ ಥರ, ಅದು ಮಣ್ಣನ್ನು ಜೊತೆಗೆ ಹಿಡ್ಕೊಳತ್ತೆ. ಮತ್ತು ಸಗಣಿ ನ್ಯಾಚುರಲ್ ಮೆಟೀರಿಯಲ್, ಮತ್ತು ಸ್ವಲ್ಪ ಬೆಲ್ಲ. ಇದನ್ನ ಚೆನ್ನಾಗಿ ತುಳಿದು ಏರ್ ಪಾಕೆಟ್ಸ್ ಸಿಗುತ್ತೆ ಎಲ್ಲ ಹೋಗ್ಬೇಕು. ತುಳಿದು 4 ದಿನ ಅದನ್ನು ನೆನೆ ಹಾಕಬೇಕು. ಮತ್ತೆ ಒಂದು ರೌಂಡ್ ತೊಗೊಂಡು ಮತ್ತೆ ನಮ್ಮ ನಾಟಿ ಹಸು ಗಂಜಲ ತೊಗೊಂಡು ಸ್ವಲ್ಪ ಹಾಕಿ ಮತ್ತೆ ತುಳಿದು 2-3 ದಿನ ಹಾಕಿದ್ಮೇಲೆ ಇವಾಗ ಗಟ್ಟಿಯಾಗಿದೆ. ಅದನ್ನು ತೊಗೊಂಡು ಸೇಮ್ ನಾವು ಸಿಮೆಂಟಲ್ಲಿ ಹೇಗೆ ಪ್ಲಾಸ್ಟರ್ ಮಾಡ್ತೀವಿ, ಕರ್ನಿ ತೊಗೊಂಡು ಸೇಮ್ ಹಂಗೆ ಪ್ಲಾಸ್ಟರ್ ಮಾಡ್ತೀವಿ. ಅದನ್ನು 6 ತಿಂಗಳು, ಒಂದು ಸೈಕಲ್ ಅಂದರೆ ಒಂದು ಸೀಸನ್ ಮಳೆ ಬಿಸಿಲು ಆದಮೇಲೆ ಮತ್ತು ಎಲ್ಲ ಕಡೆ ಕ್ರ್ಯಾಕ್ಸ್ ಬರುತ್ತೆ ನ್ಯಾಚುರಲ್. ಬಿಕಾಸ್ ಮಣ್ಣಿನ ಗುಣ ಬ್ರೀತಿಂಗ್, ಟೆಂಪ್ರೇಚರ್ ವೇರಿಯೇಷನ್ಗೆ ಎಕ್ಸ್ಪ್ಯಾಂಡ್ ಕಾಂಟ್ರಾಕ್ಟ್ ಆಗುತ್ತೆ, ಬ್ರೀತ್ ಆಗುತ್ತೆ, ಎಲ್ಲ ಕಡೆ ಕ್ರ್ಯಾಕ್ಸ್ ಬರುತ್ತೆ. ಅದ್ರಲ್ಲಿ ಏನು ಹೆದರ್ಕೊಳೋದು ಏನೂ ಇಲ್ಲ. ಸರ್ ನ್ಯಾಚುರಲ್ ಪ್ರಾಸೆಸ್. ಕ್ರ್ಯಾಕ್ಸ್ ಬಂದಿಲ್ಲ ಅಂದರೆ ಹೆದರ್ಕೋಬೇಕು, ಯಾಕೆ ಕ್ರ್ಯಾಕ್ ಬಂದಿಲ್ಲ ಅಂತ. ಕ್ರ್ಯಾಕ್ ಬಂದರೆ ಇಟ್ಸ್ ಅ ವೆರಿ ನ್ಯಾಚುರಲ್ ಪ್ರಾಸೆಸ್. ಕ್ರ್ಯಾಕ್ಸ್ ಬಂದೇ ಬರುತ್ತೆ. ಫಸ್ಟ್ 2-3 ಇಯರ್ಸ್ ಕ್ರ್ಯಾಕ್ಸ್ ಬಂದೇ ಬರುತ್ತೆ, ಅದರಲ್ಲಿ ಹೆದರ್ಕೊಳೋದೇನೂ ಇಲ್ಲ. ಸೊ ಆ ಕ್ರ್ಯಾಕ್ನ ಹೇಗೆ ಫಿಲ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದಕ್ಕೆ ಕ್ಲೇ ಕಾಂಪೋನೆಂಟ್ ಜಾಸ್ತಿ ಮಣ್ಣನ್ನು ಯೂಸ್ ಮಾಡ್ಕೋಬೇಕು. ಸೊ ನಾವು ಇಲ್ಲಿ ಅಕ್ಕಪಕ್ಕ ಕೆರೆಗಳೇನಿದೆ ಈ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಸ್ವಲ್ಪ ಒಣಗಿರುತ್ತೆ, ಆ ಕ್ಲೇದು ಟಾಪ್ 6 inches ಏನಿದೆ ಆ ಮಣ್ಣನ್ನು ಯೂಸ್ ಮಾಡಿಕೊಂಡು ಆ ಮಣ್ಣು ತೊಗೊಂಬಂದು ಅದನ್ನು ನೀರಲ್ಲಿ ಹಾಕಿ ಮತ್ತು ಮಸ್ಲಿನ್ ಕ್ಲಾತ್ ಹಾಕಿ ಫಿಲ್ಟರ್ ಮಾಡಿದ್ಮೇಲೆ ಅದ್ರ ಮೇಲೆ ಏನಿರುತ್ತೆ ಅದನ್ನು ತೊಗೊಂಡು ಆ ಕ್ರ್ಯಾಕೆಲ್ಲ ಅಲ್ಲೇ ನೀಟಾಗಿ ಬೆರಳಲ್ಲಿ ಹಿಂಗೆ ಉಚ್ಕೊಂಡು ಹೋದರೆ ಆ ಕ್ರ್ಯಾಕೆಲ್ಲ ಫಿಲ್ಲಾಗಿ ಇನ್ನು ಶಾಶ್ವತವಾಗಿ ಒಂದು ಪರ್ಮನೆಂಟ್ ಶಾಶ್ವತ ಅಂತಿರಲ್ಲ, ಅಟ್ಲೀಸ್ಟ್ ನೆಕ್ಸ್ಟ್ ಸೀಸನ್ವರೆಗೂ ಒಂದು ಸೊಲ್ಯೂಷನ್ ಸಿಕ್ತು. ಅದು 1 or 2 years ಮಾಡಬೇಕಾಗತ್ತೆ ನೀವು. ಅದಾದಮೇಲೆ ಏನು ಇವಾಗ ಮನೆ ಕ್ರ್ಯಾಕ್ ಫ್ರೀ ಇವಾಗ. ಸೊ ಇಲ್ಲಿ ಮನೆ ಕಟ್ಟಕ್ಕೆ ಯಾರು ಕಾಂಟ್ರಾಕ್ಟ್ರು ಇಂಜಿನಿಯರ್ ಅಂತ ಯಾರೂ ಇದ್ದಿಲ್ಲ. ಪ್ರಫುಲ್ ನನ್ನ ಕ್ಲೋಸ್ ಫ್ರೆಂಡ್ ಸಿವಿಲ್ ಇಂಜಿನಿಯರ್ ಬೈ ಎಜುಕೇಷನ್. ಕೇಳಿದೆ, ನಾನು ದಯವಿಟ್ಟು ಹೆಲ್ಪ್ ಮಾಡಿಕೊಡು ಸ್ವಲ್ಪ ಡೈಲಿ ಬಂದು, ಎಲ್ಲ ಡೈಲಿ ಬೇಸಿಸಲ್ಲಿ ಮಾಡಿಸ್ತಾ ಇದ್ದೀನಿ, ಕಾಂಟ್ರಾಕ್ಟ್ ಇಲ್ಲ. ಸೊ ಹಾಗಾಗಿ ಡೈಲಿ ಬಂದು ನೋಡ್ಕೊತೀಯ, ಯಾಕಂದ್ರೆ ನನ್ನ ಫುಲ್ ಟೈಮ್ ಪ್ರೊಫೆಷನ್ ಗ್ರೋಯಿಂಗ್ ಫ್ಲವರ್ಸ್. ಸೊ ಅಲ್ಲೂ ಹೋಗ್ಬೇಕು. ಸೊ ಪ್ರಫುಲ್ನ ಕೇಳಿದೆ ಸ್ವಲ್ಪ ನಾನು ಹೆಲ್ಪ್ ಮಾಡ್ತೀನಿ. ಸೊ ನಾನು ಅವನು ಜೊತೆಗೆ ಆ್ಯಕ್ಚುಲಿ ಸೇರ್ಕೊಂಡು ಕಟ್ಟಿದ್ವಿ ಇದನ್ನು. ಸೊ ಪ್ರಫುಲ್ ಹೆಲ್ಪ್ ತುಂಬ ಇಂಪಾರ್ಟೆಂಟ್ ಇದೆ. ಆಮೇಲೆ ಆಬ್ವಿಯಸ್ಲಿ ನಮ್ಮ ವಿಷನ್ ಇತ್ತು, ಬಟ್ ಹೇಗಾಗ್ತಿತ್ತು ಗೊತ್ತಿಲ್ಲ. ಸೊ ಆಬ್ವಿಯಸ್ಲಿ ನಮ್ಮ ವೈಫ್ ಶ್ರಾವಣಿ, ಅಲ್ಲ ನೀನು ಕರೆಕ್ಟಾಗಿ ಹೋಗ್ತಿದ್ಯಾ, ಮಾಡು ಅಂತ ನನಗೆ
ವೈಫ್ ಮತ್ತು ನಮ್ಮ ತಾಯಿನೂ ಹೇಳಬೇಕು. ನಮ್ಮ ತಾಯಿ ತುಂಬ ತಾಳ್ಮೆಯಿಂದ ನೀನು ಕರೆಕ್ಟಾಗಿ ಮಾಡ್ತಿದ್ಯಪ್ಪ, ಚೆನ್ನಾಗಿ ಮಾಡ್ತಿದ್ಯಪ್ಪ, ನೀನು ಕರೆಕ್ಟಾಗಿ ಮಾಡ್ತಿದ್ಯಾ, ಹಳೆ ಕಾಲದಲ್ಲಿ ಹೆಂಗೆ ಮಾಡ್ತಾ ಅದೇ ಥರ ಯೂಸ್ ಮಾಡ್ತಿದ್ಯಾ, ನಮ್ಮ ತಾತ ಹಿಂಗೆ ಮನೆ ಕಟ್ತಿದ್ದಿದ್ದು. ಸೊ ನಮ್ಮ ತಾಯಿ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಈ ಮನೆಗೆ ಬಳಸಿರೋ ಮರದ ಬಗ್ಗೆ ಹೇಳಿ, ಯಾಕಂದ್ರೆ ನೀವು ಇಷ್ಟೆಲ್ಲ ರಿಸರ್ಚ್ ಮಾಡಿರೋರು ಮರದ್ದು ರಿಸರ್ಚ್ ಮಾಡಿರ್ತೀವಿ, ಅದಕ್ಕೆ ರಿಸರ್ಚ್ ಏನು? ಸೊ ಆದಷ್ಟು ನಾವು ಕಬ್ಬಣನ ಕಮ್ಮಿ ಯೂಸ್ ಮಾಡೋಣ ಅಂತ ಡಿಸೈಡ್ ಆದ್ವಿ. ನೋಡ್ತೀರಿ ಏನಿದೆ, ಹಂಚು ಹಾಕಿದ್ದೀವಿ ಮೇಲೆ. ಹಂಚಿಗೆ ಅದಕ್ಕೆ ಸ್ಟ್ರಕ್ಚರ್ ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೆ 2 ಆಪ್ಷನ್ ಇತ್ತು. ಒಂದು ಮರ ಯೂಸ್ ಮಾಡೋದು, ಸೆಕೆಂಡ್ ಕಬ್ಬಣ ಯೂಸ್ ಮಾಡೋದು. ಸೊ ನಾವಿಲ್ಲಿ ನಮ್ಮ ಎಂಟೈರ್ ಕಾನ್ಸೆಪ್ಟ್ ಆದಷ್ಟು ಸಸ್ಟೈನಬಲ್ ಮೆಟೀರಿಯಲ್ಸ್ ರೀಯೂಸ್ ಮಾಡೋಣ ಅಂತ ಇತ್ತು. ಸೊ ಹಾಗಾಗಿ ಮರ ಅಂತ ಡಿಸೈಡ್ ಆದ್ವಿ. ಸೊ ಬಟ್ ಯಾವ ಮರ ಅಂತ ನೆಕ್ಸ್ಟು. ಸೊ ಇವಾಗ ನಾವು ಈ ಮನೆ ಎಂಟೈರ್ ರೂಫ್ ಮಾಡೋಕ್ಕೆ ತೆಂಗಿನ ಮರ ಆಯ್ಕೆ ಮಾಡಿದ್ವಿ. ಸೊ ಇಲ್ಲಿ ಏನು ನೋಡ್ತೀರಾ, ಎಂಟೈರ್ ಮನೆ ತೆಂಗಿನ ಮರದಲ್ಲಿ ಮಾಡಿದ್ದೀವಿ. ಇದು ನೀವು ತೆಂಗಿನ ಮರ ತುಂಬ ಆಯಸ್ಸಾಗಿರಬೇಕು. 70, 80, 60 ಲೈಕ್ ಮಿನಿಮಮ್ 70 ಇಯರ್ಸ್ ಆಗಿದ್ದರೆ ಅದೇನಿದೆ ಒಳಗಡೆ ವೈಟ್ ಇರೋದು ಸ್ಟಾರ್ಟ್ಸ್ ಟರ್ನಿಂಗ್ ಇಂಟು ಬ್ರೌನ್ ಕಲರ್. ಸೊ ಆವಾಗ ಸ್ವಲ್ಪ ಹಾರ್ಡಿರುತ್ತೆ, ನೀರಾಂಶ ಕಮ್ಮಿ ಇರುತ್ತೆ. ಸೊ ಅಂಥ ಮರ ನೀವು ಆಯ್ಕೆ ಮಾಡ್ಕೋಬೇಕು. ಸೊ ನಾವಿಲ್ಲಿ ಏನು ಮಾಡಿದ್ವಿ, ಎಲ್ಲ ಡೆಡ್ ಟ್ರೀಸ್, ಸತ್ತೋಗಿರೋ ತೆಂಗಿನ ಮರ ಎಲ್ಲೆಲ್ಲಿ ಸತ್ತೋಗಿದೆ ಆ ತೆಂಗಿನ ಮರನ ಎಲ್ಲ ಯೂಸ್ ಮಾಡ್ಕೊಂಡ್ವಿ. ಸೊ ನಮ್ಗೆ ಇನ್ನೊಬ್ಬರು ಕನ್ಸಲ್ಟೆಂಟ್ ಇದ್ದರು, ಈ ಮರಕ್ಕಂತ ಇನ್ನೊಬ್ಬರು ಕನ್ಸಲ್ಟೆಂಟ್ ಇದ್ದರು, ಜಾರ್ಜ್ ಸರ್ ಅಂತ. ಅವ್ರು ನಮಗೆ ಈ ಮರನೆಲ್ಲ ಸೋರ್ಸ್ ಮಾಡೋಕ್ಕೆ ಯೂಸ್ ಮಾಡಿದ್ರು. ಸೊ ಇದು ಎಲ್ಲ ತೆಂಗಿನ ಮರ, ಹಳೆ ಮರ, ಮೋರ್ ದೆನ್ 70, 80 ಇರೋದು ಎಲ್ಲ ಬಿದ್ದೋಗಿರೋ ಸತ್ತೋಗಿರೋ ಮರನ ಯೂಸ್ ಮಾಡಿಕೊಂಡು. ಬಟ್ ಏನಕ್ಕೆ ಬಿದ್ದೋಗಿರೋ ಮರ ಯೂಸ್ ಮಾಡ್ಕೊಂಡ್ವಿ, ನಮ್ಮ ರೀಸನ್ ತುಂಬ ಇಂಪಾರ್ಟೆಂಟ್. ಸೊ ಇವಾಗ ಒಂದು ಮರ ಬಿದ್ದೋದು, ಅದು ಕೊಳ್ತೋದ್ರೆ ಅದು ಡಿಕಂಪೋಸ್ ಆಗುತ್ತೆ ನೆಲದಲ್ಲೇ. ಡಿಕಂಪೋಸ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಎಮಿಟ್ ಆಗುತ್ತೆ, ವಿಚ್ ಇಸ್ ಗ್ರೀನ್ ಹೌಸ್ ಗ್ಯಾಸ್. ಸೊ ಅದು ನಾವೇನು ಮಾಡಿದ್ವಿ, ಅದು ಬಿದ್ದು ಸತ್ತಾಗ ಡಿಕಂಪೋಸ್ ಆಗೋ ಮುಂಚೆ ನಾವು ಇಲ್ಲಿ ಬಂದು ಯೂಸ್ ಮಾಡ್ಕೊಂಡ್ವಿ. ಸೊ ಅವಾಗ ಕಾರ್ಬನ್ ಟ್ರ್ಯಾಪ್ ಆಯಿತು. ಸೊ ಇಲ್ಲಿ ಕಾರ್ಬನ್ ಟ್ರ್ಯಾಪ್ ಆಗಿದೆ. ಸೊ ಅದೇ ಇನ್ಸ್ಟೆಡ್ ಆಫ್ ಯೂಸಿಂಗ್ ಮೆಟಲ್, ಸೊ ಅದೇ ಮರನ ನಾವು ಇಲ್ಲಿ ಯೂಸ್ ಮಾಡಿಕೊಂಡು ಎಂಟೈರ್ ಮನೆಗೆ ರೂಫ್ ಪ್ರೊಫೈಲ್ನ ಹಳೆ ತೆಂಗಿನ ಮರನ ಯೂಸ್ ಮಾಡ್ಕೊಂಡಿದ್ದೀವಿ. ಸರ್ ಅದೆಲ್ಲ ಹೌದು, ಕರೆಕ್ಟ್, ಅದೆಲ್ಲ ರೆಡ್ ಆಕ್ಸೈಡ್ ಪೇಂಟ್. ಸೊ ನಾವು ಇಂಟೀರಿಯರ್ಸ್ ಏನು ಮಾಡಿದ್ದೀವಿ, ಇಂಟೀರಿಯರ್ಸ್ ನೀವು ನೋಡ್ದಂಗೆ ಮಣ್ಣಿನ ಗೋಡೆಗಳು, ಪ್ಲಾಸ್ಟರಿಂಗು ನ್ಯಾಚುರಲ್ ಮೆಟೀರಿಯಲ್. ಸೊ ಅದಕ್ಕೆ ಕಾಂಪ್ಲಿಮೆಂಟ್ ಮಾಡೋಕ್ಕೆ ನ್ಯಾಚುರಲ್ ಪೇಂಟ್ ಇದ್ದರೆ ಬ್ರೀತಬಲ್, ಕೆಮಿಕಲ್ ಫ್ರೀ ಇರಬೇಕು. ಸೊ ನಾವು ಕೆಮಿಕಲ್ ಫ್ರೀ ಪೇಂಟ್ನ ಯೂಸ್ ಮಾಡೋಣ ಅಂತ ಡಿಸೈಡ್ ಆದ್ವಿ. ಸೊ ಬಟ್ ಎಲ್ಲಿ ಹೋಗ್ಬೇಕು, ಎಲ್ಲಿ ತೊಗೋಬೇಕು ಅಂತ ಗೊತ್ತಿದ್ದಿಲ್ಲ. ಸೊ ಹಾಗೆ ನಾವೇ ಮಾಡ್ಕೊಂಡ್ವಿ ಪೇಂಟ್. ಮತ್ತೆ ಹುಡುಕಾಟ ಶುರು ಆಯಿತು. ಇದಕ್ಕೆ ಭಾಳಷ್ಟು ಟ್ರಯಲ್ ಎರರ್ ಸುಮಾರು ಆಯಿತು. ಆಲ್ಮೋಸ್ಟ್ ನಮಗೆ ಒಂದು 3-4 ತಿಂಗಳಾಯಿತು ಟ್ರಯಲ್ ಎರರ್ ಮಾಡಿ. ಪೇಂಟ್ ಮಾಡ್ತೀವಿ ಉದುರೋಗುತ್ತೆ, ನಮ್ಗೆ ಇಷ್ಟ ಆಗ್ತಿದ್ದಿಲ್ಲ. ಸೊ ಹಾಗಾಗಿ ಇದಕ್ಕೆ ನಮ್ಗೆ ಇನ್ನೊಬ್ಬರು ಕನ್ಸಲ್ಟೆಂಟ್ ಸಿಕ್ಕಿದೆ. ನಮ್ಮ ಸತ್ಯ ಸರ್ ಇನ್ನೊಬ್ಬರನ್ನ ಹುಡುಕೊಟ್ರು, ನ್ಯಾಚುರಲ್ ಪೇಂಟ್ ನಾವೇ ಹೇಗೆ ಮಾಡ್ಕೋಬೇಕು ಅಂತ. ಸೊ ಅದಕ್ಕೆ ಬೇಸ್ ಮೆಟಲ್ ಕಪ್ಪೆ ಚಿಪ್ಸ್ ಇರುತ್ತಲ್ಲ, ಕಪ್ಪೆ ಚಿಪ್ನ ನಾವು ಯೂಸ್ ಮಾಡ್ಕೊಂಡ್ವಿ. ಸೀಶೆಲ್ಸ್, ಅದು ನಥಿಂಗ್ ಬಟ್ ಕ್ಯಾಲ್ಶಿಯಂ ಕಾರ್ಬೋನೇಟ್, ಅದು ಕಾಂಪೋಸಿಷನ್. ಸೊ ಅದನ್ನು ಒಂದು ದಿವಸ ರಾತ್ರಿ ಹಾಕಿದ್ರೆ ಅದೊಂಥರ ಪೇಸ್ಟ್ ಥರ ಆಗುತ್ತೆ. ಅದೇ ನಮ್ಮದು ಪೇಂಟ್ ಬೇಸು. ಮತ್ತು ಅದಕ್ಕೆ ಬೈಂಡಿಂಗ್ ಏಜೆಂಟ್ ಬೇಕು ಸ್ವಲ್ಪ. ಅದಕ್ಕೆ ಬೈಂಡಿಂಗ್ ಏಜೆಂಟು ಡೋಲಮೈಟ್ ಪೌಡರ್ ಅಥವಾ ಮೆಗ್ನೀಷಿಯಮ್ ಸಲ್ಫೇಟ್, ಅದನ್ನು ಗಟ್ಟಿಯಾಗಿ ಇಟ್ಕೊಳತ್ತೆ ಡೋಲಮೈಟ್ ಪೌಡರು. ಮತ್ತು ಚೂರು ಸ್ವಲ್ಪ ಗೋಡೆಗೆ ಗಟ್ಟಿಯಾಗಿ ಅಂಟ್ಕೊಳಕ್ಕೆ ಚೂರು ಫೆವಿಕಾಲ್ ಹಾಕಿದ್ದೀವಿ. ಆ ಫೆವಿಕಾಲ್ ಏನು ಬಳಸ್ತೀವಿ, ನಾರ್ಮಲ್ ಫೆವಿಕಾಲ್ ಸ್ವಲ್ಪ ಚೂರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಮಿಕ್ಸ್ ನಮಗೇನು ಕಲರ್ ಬೇಕೋ, ಇದು ವೈಟ್ ಕಲರ್ ಇರುತ್ತೆ ಬೇಸ್ ಇದು. ಮತ್ತು ಏನು ಕಲರ್ ಬೇಕೋ ನ್ಯಾಚುರಲ್ ಕಲರ್. ಸೊ ನಾವೇನು ಮಣ್ಣು ಗೋಡೆಗೆ ಏನು ಕಟ್ಟಕ್ಕೆ ಶುರು ಮಾಡ್ಕೊಂಡ್ವಿ, ಅದಲ್ಲೇ ಸೇಮ್ ಕ್ಲಾತಲ್ಲಿ ನೀವು ಮಣ್ಣನ್ನು ಫಿಲ್ಟರ್ ಮಾಡಿ ಅದ್ರ ಮೇಲೆ ಏನು ಸಿಗುತ್ತೆ, ಕೆನೆ ಥರ ಸಿಗುತ್ತೆ, ಕೆನೆನೇ ಯೂಸ್ ಮಾಡ್ಕೊಂಡು ಅದಕ್ಕೆ ಒಂದು ಚಮಚ ಅಷ್ಟು ಹಾಕಿ ಆ ಕಲರ್ ಬರುತ್ತೆ. ಈಗ ಇದೇನು ನೋಡ್ತೀರಾ ಅಷ್ಟೇ, ವೈಟ್ ಕಲರ್ ಪೇಂಟು, ಆಮೇಲೆ ಒಂದು ಚಮಚ ಅಷ್ಟು ಮಣ್ಣಿನ ಕೆನೆ ಮಿಕ್ಸ್ ಮಾಡಿಕೊಂಡ್ರೆ ಈ ಕಲರ್ ಸಿಗ್ತದೆ. ಸೊ ಮೋಸ್ಟ್ ಆಫ್ ದ ಮನೆ ಇಂಟೀರಿಯರ್ಸ್ ಏನು ನೋಡ್ತಾ ಇದ್ದೀರಾ ಎಲ್ಲ ನ್ಯಾಚುರಲ್ ಪೇಂಟ್. ಸೊ ನಾವು ಆ್ಯಕ್ಚುಲಿ ಈ ಮನೆ ಕಟ್ಟಿದ್ದು ವೀಕೆಂಡ್ ನಾವು ಇರೋಣ, ವೀಕ್ ಡೇಸಲ್ಲಿ ನಾವು ಹೆಂಗೂ ವರ್ಕಿಂಗ್, ಸೊ ಇರೋಕ್ಕಾಗಲ್ಲ. ಆವಾಗ ಇದನ್ನೇ ಬೇರೆಯವ್ರಿಗೆ ರೆಂಟ್ ಮಾಡೋಣ ಡೈಲಿ ಬೇಸಿಸಲ್ಲಿ. ಅವರು ಸ್ವಲ್ಪ ಈ ಮಣ್ಣಿನ ಮನೆ ಇದ್ದು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲಿಂದ ಆ ಉದ್ದೇಶದಲ್ಲಿ ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದು ಕಟ್ಟೋಕ್ಕೆ. ಬಟ್ ಈ ಮನೆ ಕಟ್ಟಾದ್ಮೇಲಿಂದ ಥ್ರೂಔಟ್ ದ ಇಯರ್ ಎಲ್ಲ ವೀಕೆಂಡ್ಸು ಸೋಲ್ಡ್ ಔಟ್. ಆಲ್ಮೋಸ್ಟ್ 2-3 ಮಂತ್ ಬ್ಯಾಕೆ ಎಲ್ಲ ವೀಕೆಂಡ್ಸ್ ಬುಕ್ ಆಗೋಗಿರುತ್ತೆ. ವೀಕ್ ಡೇಸ್ ನಾವು ಇಲ್ಲಿ ಬರೋಕ್ಕಾಗ್ತಿಲ್ಲ, ಬಿಕಾಸ್ ಮಗನ ಸ್ಕೂಲು, ವರ್ಕು. ಯಾವತ್ತೋ ಒಂದು ದಿವಸ ಯಾವುದೊಂದು ಹಬ್ಬದ ದಿವಸ ನಾವು ನಮ್ಮ ಫ್ಯಾಮಿಲಿ ಬಂದಿರ್ತೀವಿ, ಇಲ್ಲ ಅಂದರೆ ಮೋಸ್ಟ್ ಆಫ್ ದಿ ವೀಕೆಂಡ್ಸ್ ಬುಕ್ ಆಗಿರುತ್ತೆ. ಸೊ ಹಾಗಾಗಿ ನಮಗೆ ನಮ್ಮ ಫ್ಯಾಮ್ಲಿಗೆ ಇಲ್ಲಿ ಉಳ್ಕೊಳೋ ಜಾಸ್ತಿ ಇನ್ನೂ ಆಪರ್ಚುನಿಟಿ ಬಂದಿಲ್ಲ. ಬಟ್ ಫ್ಯೂಚರ್ ಡೆಫಿನೆಟ್ಲಿ ಈ ಸಮ್ಮರಲ್ಲಿ ಸ್ವಲ್ಪ ದಿವಸ ಇರೋಣ ಅಂತ ಡಿಸೈಡ್ ಆಗಿದ್ದೀವಿ. ಸೊ ಈ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದು ಉಳಿಬೇಕು ಅಂತ ಯಾರಾದರೂ ಆಸೆ ಪಟ್ಟರೆ, ಯಾಕಂದ್ರೆ ಈಗ ಮಣ್ಣಿನ ಗೋಡೆ ಕಟ್ಟಿದ್ದೀವಿ, ಡಿಫ್ರೆಂಟ್ ಹೌಸ್ ಇದು, ಇದನ್ನು ಫೀಲ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದರೆ ಯಾರು ಬೇಕಾದರೂ ಬುಕ್ ಮಾಡ್ಬೋದು ಓಪನ್ ಆಗಿ. ಸೊ ಆ ಲಿಂಕ್ ಎಲ್ಲಿ ಸಿಗುತ್ತೆ, ಅವ್ರಿಗೆ ಎಲ್ಲಿ ಸರ್ಚ್ ಮಾಡಬೇಕು?
ಸೊ ಇದನ್ನು ನೀವು ಬುಕ್ ಮಾಡಬೇಕಂದ್ರೆ ಒಂದು ಈ ಮನೆ ಹೆಸರು ಬನ್ನಿ ಹೋಮ್ ಅಂತ BANNIHOME. ಇದನ್ನು ನೀವು ಗೂಗಲ್ ಹೊಡೆದ್ರೆ ಫಸ್ಟ್ ಬರೋದೇ ನಮ್ಮದೇ ಹೆಸರು, ಬನ್ನಿ ಹೋಮ್ ಅಂತ ಯಾವ ಮನೆಯೂ ಸದ್ಯಕ್ಕಿಲ್ಲ. ಸೊ ಫಸ್ಟೇ ಬರೋದು ನಮ್ಮದು. ಗೂಗಲಲ್ಲಿ ನಮ್ಮದು ನಂಬರ್ ಬರುತ್ತೆ, ಕಾಲ್ ಮಾಡ್ಬೋದು. Airbnb ಲಿಸ್ಟ್ ಆಗಿದ್ದೀವಿ, ಮೇಕ್ ಮೈ ಟ್ರಿಪ್ಪಲ್ಲೂ ಲಿಸ್ಟ್ ಆಗಿದ್ದೀವಿ. ಸೊ ಡೈರೆಕ್ಟಾಗಿ ನಮಗೆ ಕಾಲ್ ಮಾಡ್ಬೋದು. ಈ ವಿಡಿಯೋ ಆದಮೇಲೆ ನಮ್ಮ ನಂಬರು ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಆರ್ Airbnb ಲಿಂಕ್ ಪೋಸ್ಟ್ ಮಾಡಿರ್ತೀವಿ. ಡೈರೆಕ್ಟಾಗಿ ಕಾಲ್ ಮಾಡಿ ಬರ್ಬೋದು, Airbnb ಬುಕ್ ಮಾಡ್ಬೋದು, ಮೇಕ್ ಮೈ ಟ್ರಿಪ್ಪಲ್ಲಿ ಬುಕ್ ಮಾಡಿ ಡೈರೆಕ್ಟಾಗಿ ಬರ್ಬೋದು. ಥ್ಯಾಂಕ್ ಯು ಸುಜಿತ್. ನಿಮ್ಮ ಅನುಭವ ನಮ್ಮ ವೀಕ್ಷಕರ ಜೊತೆ ಇಷ್ಟೊತ್ತು ಹಂಚ್ಕೊಂಡಿದ್ದೀರಿ. ನಿಮ್ಮ ಮನೆಯನ್ನು ನಮ್ಮ ವೀಕ್ಷಕರಿಗೆ ತೋರಿಸೋದಕ್ಕೆ ಅವಕಾಶನೂ ಮಾಡಿಕೊಟ್ಟಿದ್ದೀರಿ. ನಡೆನುಡಿ ಪರವಾಗಿ ನಿಮಗೆ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನೀವು ಮೋಸ್ಟ್ ವೆಲ್ಕಮ್ ಟು ಕಮ್ ಆ್ಯಂಡ್ ಸ್ಟೇ ಇನ್ ದಿಸ್ ಹೌಸ್ ಎನಿ ಟೈಮ್. ಥ್ಯಾಂಕ್ ಯು. ಹಾಗೆ ನೀವು ಕೂಡ ಯಾರಾದರೂ ಇಲ್ಲಿ ಸ್ಟೇ ಮಾಡಬೇಕು ಅಂತ ಆಸೆ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬನ್ನಿ ಹೌಸ್ದು. ನೀವು ಬಂದು ಸ್ಟೇ ಮಾಡಿ ಈ ಅಟ್ಮಾಸ್ಫಿಯರ್ನ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.